ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವೀಣಾ ಆತ್ಮರಾಮ್. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷ, ದಶಮಿ, ಪುನರ್ವಸು ನಕ್ಷತ್ರ, 9/3/2025 ಭಾನುವಾರ. ಮುಖ್ಯಾಂಶಗಳು. ಸೇನೆ ಬಗ್ಗೆ ಮಾಹಿತಿ ಕಾರ್ಯಕ್ರಮ. ಇಂದು ಅಡ್ಡಗದ್ದೆಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ. ಸುದ್ದಿಯ ವಿವರ. ಸವಾಲುಗಳನ್ನು ಸ್ವೀಕರಿಸುವ ಮನೋಭಾವ ಇದ್ದರೆ ಸೇನೆಗೆ ಸೇರಿ ದೇಶ ಸೇವೆ ಮಾಡುವ ಉತ್ತಮ ಅವಕಾಶವಾಗಿದೆ ಎಂದು ಭಾರತೀಯ ಸೇನೆಯ ನಿವೃತ್ತ ಮಹಾ ಉಪದಂಡನಾಯಕ ಲೆಫ್ಟಿನೆಂಟ್ ಜನರಲ್ BS ರಾಜು ಹೇಳಿದರು. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಶನಿವಾರ ಏರ್ಪಡಿಸಿದ್ದ ವಿದ್ಯಾರ್ಥಿಗಳಿಗೆ ಸೇನೆಯಲ್ಲಿ ಇರುವ ಅವಕಾಶಗಳ ಬಗ್ಗೆ ಮಾತನಾಡಿದರು. ಭಾರತೀಯ ಯುವ ಜನತೆಗೆ ಸೇನೆಯಲ್ಲಿ ಸೇವೆ ಸಲ್ಲಿಸುವುದೇ ಅದ್ಭುತವಾದ ಅವಕಾಶವಾಗಿದೆ. ಸೇನೆಗೆ ಸೇರ್ಪಡೆಗೊಳ್ಳಲು ವಿದ್ಯಾರ್ಥಿ ಜೀವನದಿಂದ ಪ್ರಯತ್ನ ನಡೆಸಬೇಕು. ಸೇನೆ ಎಂದರೆ ಕೇವಲ ಯೋಧರಾಗಿ ಮಾತ್ರವಲ್ಲದೆ ವಿವಿಧ ಅವಕಾಶ ಲಭ್ಯವಿದೆ ಎಂದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಡಾಕ್ಟರ್ ನಿರಂಜನ ಕುಮಾರ್, ನಮ್ಮ ಜಿಲ್ಲೆಯಿಂದ ಸೇನೆಯಲ್ಲಿ ಅತ್ಯುನ್ನತ ಪದವಿಗೆ ಏರಿದ ಉಪದಂಡನಾಯಕರಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಸಂದೇಶ ದೊರಕಿದೆ. ವಿದ್ಯಾರ್ಥಿಗಳು ಅವರ ಸ್ಫೂರ್ತಿಯಿಂದ ದೇಶ ಸೇವೆಗೆ ಮುಂದಾಗಬೇಕು ಎಂದರು. ಇದೇ ಸಂದರ್ಭದಲ್ಲಿ ಲೆಫ್ಟಿನೆಂಟ್ BS ರಾಜು ಮತ್ತು ಅವರ ಪತ್ನಿ ಶಕುಂತಲಾರವರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಪಪ್ರಾಂಶುಪಾಲ ಶಶಿಧರ್, ಅಭಿರಾಮ್, ಕೌಸ್ತುಭಾ ಭಟ್, HA ಪ್ರಕಾಶ್, ವೆಂಕಟೇಶ ಮೂರ್ತಿ, ಶ್ರೀಶಾ, ಸವಿತಾ ಇತರರು ಇದ್ದರು. ಇಂದಿನ ಕಾರ್ಯಕ್ರಮ. ಶೃಂಗೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ಮಟ್ಟದ ಸಮ್ಮೇಳನ. ಧ್ವಜಾರೋಹಣ ತಹಸೀಲ್ದಾರ್ ಅನೂಪ್ ಸಂಜೋಗ್. ಪರಿಷತ್ತಿನ ಧ್ವಜಾರೋಹಣ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ. ನಾಡಧ್ವಜಾರೋಹಣ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೆಬ್ಬಿಗೆ ಸುಂದರೇಶ್. ಸಮಯ ಬೆಳಗ್ಗೆ 8:30. ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ. ಸಮ್ಮೇಳನಾಧ್ಯಕ್ಷ ಕರುವಾನೆ ಶ್ರೀನಿವಾಸಮೂರ್ತಿ. ಉದ್ಘಾಟನೆ ಬಾರ ಶ್ರೀಕಂಠಯ್ಯ. ಉದ್ಘಾಟನಾ ಸಮಾರಂಭ. ಉದ್ಘಾಟನೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸೂರಿ ಶ್ರೀನಿವಾಸ್. ಸಮ್ಮೇಳನಾಧ್ಯಕ್ಷ ಶ್ರೀನಿವಾಸಮೂರ್ತಿ. ಸಮಯ ಬೆಳಗ್ಗೆ 10. ಮಾತು ಮಂಥನ ಸಾಹಿತ್ಯಗೋಷ್ಠಿ. ಉದ್ಘಾಟನೆ HK ಯೋಗಪ್ಪಗೌಡ. ಆಶಯ ನುಡಿ ನಾಗೇಶ್ ಕಾಮತ್. ಸಂಪನ್ಮೂಲ ವ್ಯಕ್ತಿ ಪವನ್ ಕಿರಣಕೆರೆ. ಅಧ್ಯಕ್ಷತೆ KM ಗೋಪಾಲ್. ಸಮಯ ಮಧ್ಯಾಹ್ನ 12. ಕೃಷಿ ಮತ್ತು ಜನಪದ 2ನೇ ಗೋಷ್ಠಿ. ಉದ್ಘಾಟನೆ HS ವೆಂಕಟೇಶ್. ಸಂಪನ್ಮೂಲ ವ್ಯಕ್ತಿ ಅರವಿಂದ ಸಿಗ್ದಾಳು. ವಿಷಯ ಕೃಷಿಗೆ ಆಧುನಿಕತೆಯ ಸ್ಪರ್ಶ. ಜನಪದ ಜೀವನ ದೃಷ್ಟಿ ಬಗ್ಗೆ HM ಮಲ್ಲೇಶಗೌಡ. ಅಧ್ಯಕ್ಷತೆ ಬೇಗಾನೆ ಕಾಡಪ್ಪಗೌಡ. ಬಹಿರಂಗ ಅಧಿವೇಶನ. ಅಧ್ಯಕ್ಷತೆ ಶ್ರೀನಿವಾಸಮೂರ್ತಿ. ಸಮಯ ಮಧ್ಯಾಹ್ನ 4. ಸಮಾರೋಪ ಸಮಾರಂಭ. ಸಮಾರೋಪ ಭಾಷಣ ಕಲ್ಕಟ್ಟೆ ನಾಗರಾಜರಾವ್. ಅಧ್ಯಕ್ಷತೆ ಕಸಾಪ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ. ಸ್ಥಳ ಅಡ್ಡಗದ್ದೆ. ಸಮಯ ಮಧ್ಯಾಹ್ನ 4:30. ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಬೆಳಂದೂರು ಗ್ರಾಮದ ಆನೆಗುಂದದಲ್ಲಿ ವ್ಯಕ್ತಿಯೋರ್ವರು ಮನೆಯ ಸಮೀಪ ನೇಣು ಬಿಗಿದುಕೊಂಡು ಶನಿವಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರದ 24 ವರ್ಷದ ಶಿವರಾಜ್ ಎಂಬುವವರು ತನ್ನ ಅಕ್ಕನ ಮನೆಗೆ ಬಂದು ಮನೆಯ ಸಮೀಪದ ಮರಕ್ಕೆ ನೇಣು ಬಿಗಿದುಕೊಂಡು ಸಾವಿಗೆ ಶರಣಾಗಿದ್ದಾರೆ. ಇವರ ಪತ್ನಿ ಇತ್ತೀಚೆಗೆ ವಿಷ ಸೇವಿಸಿ ಚಿಕಿತ್ಸೆಗಾಗಿ ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೌಟುಂಬಿಕ ಕಲಹದಿಂದ ಶಿವರಾಜ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನಲಾಗಿದೆ. 1 ವರ್ಷದ ಹಿಂದಷ್ಟೇ ಪರಸ್ಪರ ಪ್ರೀತಿಸಿ ವಿವಾಹವಾಗಿದ್ದರು. ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು. ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.